ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಮಾರ್ಕನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಸೇಂಟ್ ಮಾರ್ಕ್, ಚಾಪ್ಟರ್ 3, 3ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದೆ. 3ನೇ ಅಧ್ಯಾಯ ಮಾರ್ಕನ್ ಬರೆದ ಸುವಾರ್ತೆಯಲ್ಲಿ ಕ್ರಿಸ್ತನ 18 ಕೃತ್ಯಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳಬಹುದು. 18 ಆಕ್ಟ್ಸ್ ಆಫ್ ಕ್ರೈಸ್ಟ್. ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಮಾಡಿದಂಥ ಅನೇಕ ಸತ್ಕಾರ್ಯಗಳನ್ನು ನಾವು ನೋಡಿಕೊಳ್ತೇವೆ. ಇಲ್ಲಿ ಆತನು ಮಾಡಿದಂಥ 18 ಸತ್ಕಾರ್ಯಗಳು ಅಥವಾ ಕೃತ್ಯಗಳನ್ನು ನಾವು ಈ ಅಧ್ಯಾಯದಲ್ಲಿ ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇದಾಗಿ 3ನೇ ವಚನ, ಮಾರ್ಕ 3:3. ಯೇಸು ಕೈ ಬತ್ತಿದ ಒಬ್ಬ ವ್ಯಕ್ತಿಗೆ ಎದ್ದು ಮುಂದೆ ಬಾ ಎಂಬುದಾಗಿ ಹೇಳುವಂಥದ್ದನ್ನು ನೋಡಬಹುದು. ಆ ಕಾರಣ ಆತನು ಮುಂದೆ ಬಾ ಎಂಬುದಾಗಿ ಕರೆಯುವಂಥದ್ದನ್ನು ನಾವು ನೋಡ್ತೇವೆ. ಇದನ್ನು ನಾವು ಈ ರೀತಿಯಾಗಿ ತೆಗೆದುಕೊಳ್ಬಹುದು. ಅದೇನೆಂದರೆ, ಕ್ರಿಸ್ತನು ನಮ್ಮನ್ನು ಮುಂದೆ ಬರಲು ಆಹ್ವಾನಿಸುವಾತ. ಹೌದು, ಇಲ್ಲಿ ಬಹುಶಃ ಕೈ ಬತ್ತಿದವನಾಗಿ ಸಬ್ಬತ್ ದಿನದಲ್ಲಿ ಎಷ್ಟು ದಿನಗಳು ಆ ರೀತಿಯಾಗಿದ್ದನೋ ಗೊತ್ತಿಲ್ಲ. ಆದರೆ ಕರ್ತನು ಎದ್ದು ಮುಂದೆ ಬಾ ಎಂಬುದಾಗಿ ಹೇಳಿ ಆ ವ್ಯಕ್ತಿಗೆ ಮುಂದೆ ಬರುವ ಅವಕಾಶ ಕೊಡ್ತಾನೆ. ಅವನು ಹಿಂದೆ ಉಳಿದಂಥ ಒಂದು ಅನುಭವದಲ್ಲಿದ್ದ, ಆದರೆ ಅವನು ಮುಂದೆ ಬರುವಂಥ ವ್ಯಕ್ತಿ ಅವತ್ತಷ್ಟೇ ಅಲ್ಲ, ತನ್ನ ಜೀವಮಾನವೆಲ್ಲ ಹಾಗೆಯೇ ಇದ್ದ. ಯಾಕಂದರೆ ಕೈ ಬತ್ತಿದವರಿಗೆ ಕೆಲಸ ಮಾಡಲಿಕ್ಕೆ ಆಗಲ್ಲ, ಪರಿಮಿತಿ, ಜನರು ಹೀಯಾಳಿಸುವಂಥದ್ದು. ಆದರೆ ಅಂದು ಮುಂದೆ ಬಾ ಅಂತ ಹೇಳೋದರಲ್ಲಿ ನಾವು ಕ್ರಿಸ್ತನ ಸೇವೆಯನ್ನು ಕೂಡ ಪ್ರವಾದನೀಯವಾಗಿ ಅದರಲ್ಲಿ ಕಾಣ್ತೇವೆ. 2ನೇದಾಗಿ 5ನೇ ವಚನ, ಜನರು ಆತನು ಸ್ವಸ್ಥ ಮಾಡುವುದು ಇಷ್ಟವಾಗಿರಲಿಲ್ಲ, ಅದರಲ್ಲಿ ನಾಯಕರಿಗೆ, ಈ ಯಹೂದಿ ನಾಯಕರಿಗೆ. ಆದ ಕಾರಣ ಆತನು ಸುತ್ತಲೂ ಇದ್ದವರನ್ನು ಕೋಪದಿಂದ ನೋಡುವಂಥ 2ನೇ ಕೃತ್ಯವನ್ನು ನೋಡ್ತೇವೆ. ವಿಚಿತ್ರ ಇದು, ಆದರೆ ಆಶ್ಚರ್ಯ ಆಗಿದ್ದರೂ ಕೂಡ ನಿಜ. ಯಾಕಂದರೆ ಯೇಸು ಕೋಪ ಮಾಡಿಕೊಂಡ್ರು ಎಂಬುದಾಗಿ ನಾವು ಯೋಚಿಸಲು ಸಾಧ್ಯ 3ನೇ ಅಧ್ಯಾಯ 5ನೇ ವಚನದಲ್ಲಿ. ಆದರೆ ಕೋಪದಲ್ಲಿ 3 ವಿಧವಾದ ಕೋಪಗಳಿದೆ. ದೈವಿಕ ಕೋಪ, ಡಿವೈನ್ ಆ್ಯಂಗರ್; ಮಾನವೀಯ ಕೋಪ, ಹ್ಯೂಮನ್ ಆ್ಯಂಗರ್; ಪೈಶಾಚಿಕ ಕೋಪ, ಡಿಮಾನಿಕ್ ಆ್ಯಂಗರ್. ಈ 3 ಕೋಪಗಳಲ್ಲಿ ನಮ್ಮ ಕರ್ತನಾದ ಯೇಸು ದೈವಿಕ ಕೋಪ, ದೇವರು ಕೂಡ ಕೋಪ ಮಾಡಿಕೊಳ್ತಾರೆ, ಆದರೆ ದೈವಿಕವಾದ ಕೋಪ ಅದು ಸರಿಯಾದ ಕೋಪ, ನ್ಯಾಯವಾದ ಕೋಪ. ಮತ್ತು ಅದೇ ಕೋಪವನ್ನು ಯೇಸು ಸ್ವಾಮಿ ಮಾಡಿಕೊಂಡರ ಬಗ್ಗೆ ಮಾರ್ಕ 3:5 ನೋಡ್ತೇವೆ. ಅನಂತರ ಇನ್ನೊಂದು ಸಂಗತಿಯನ್ನು ಅದೇ 3:5 ನೋಡ್ತೇವೆ. ಅದೇನೆಂದರೆ, ಅವರ ಹೃದಯ ಕಾಠಿಣ್ಯಕ್ಕಾಗಿ ದುಃಖಪಡುವಂಥದ್ದು. ಕ್ರಿಸ್ತನ 18 ಕೃತ್ಯಗಳಲ್ಲಿ ಈಗ 3 ನಾವು ನೋಡಿದ್ದೀವಿ. ಮೊದಲನೇದು ಮುಂದೆ ಬಾ ಅಂತ ಉತ್ತೇಜನ ಕೊಡುವಂಥದ್ದು, 2ನೇದು ದೈವಿಕವಾದ ಕೋಪ, 3ನೇದು ನೋಡುವಾಗ ದೈವಿಕವಾದ ದುಃಖ, ಗಾಡ್ಲಿ ಸಾರೋ. ಯಾಕೆ ಆತನು ದುಃಖಪಟ್ಟನಂತ ನೋಡುವಾಗ ಅವರ ಹೃದಯ ಕಾಠಿಣ್ಯ. ಒಬ್ಬ ವ್ಯಕ್ತಿ ಅಗತ್ಯತೆಯಲ್ಲಿದ್ದಾನೆ, ಸಬ್ಬತ್ ದಿನದಲ್ಲಿ ಬಂದಿದ್ದಾನೆ ಅವಶ್ಯಕತೆಯನ್ನು ದೇವಾಲಯಕ್ಕೆ. ಅಂಥ ಸಂದರ್ಭದಲ್ಲಿ ಅವನಿಗೆ ಒಳ್ಳೇದು ಮಾಡೋದಕ್ಕೆ ಬದಲಾಗಿ ಅವನಿಗೆ ಏನೂ ಮಾಡಬಾರ್ದು
ಎಲ್ಲಿ ಯೇಸು ಸ್ವಾಮಿ ಏನಾದರೂ ಅವರಿಗೆ ಸಹಾಯ ಮಾಡಿಬಿಡ್ತಾನೋ, ಸ್ವಸ್ಥ ಮಾಡ್ತಾನೋ ಅನ್ನುವಂಥ ಮನಸ್ಸು ಅವರಿಗಿದ್ದರಿಂದ ಅವರ ಹೃದಯ ಎಷ್ಟು ಕಠಿಣವಾಗಿಬಿಟ್ಟಿದ್ದಾರೆ. ಜನರ ಅವಶ್ಯಕತೆಗಳಿಗೆ ಸೂಕ್ಷ್ಮವಾಗಿಲ್ಲಲ್ವ. ದೇ ಆರ್ ನಾಟ್ ಸೆನ್ಸಿಟಿವ್ ಟು ದ ನೀಡ್ಸ್ ಆಫ್ ಪೀಪಲ್ ಆ್ಯಂಡ್ ಸಫರಿಂಗ್ಸ್ ಆಫ್ ಪೀಪಲ್ ಅಂತ ಹೇಳಿಬಿಟ್ಟು ಆತನು ದುಃಖ ಪಡ್ತಾನೆ, ದೈವಿಕವಾದ ದುಃಖ. ಆನಂತರ 4ನೇದಾಗಿ ಇನ್ನೊಂದು ಕೃತ್ಯ ಯೇಸು ಸ್ವಾಮಿ ಮಾಡಿದ್ದು ಏನಂತ ಹೇಳಿದ್ರೆ, ನಿನ್ನ ಕೈ ಚಾಚು ಎಂಬುದಾಗಿ ಹೇಳಿದಾಗ ಅವನು ಕೈ ಚಾಚಿ ಸಂಪೂರ್ಣವಾದ ಸ್ವಸ್ಥತೆಯನ್ನು ಪಡ್ಕೊಳ್ತಾನೆ. ಆ ರೀತಿಯಾಗಿ ಆಗುವಂಥದ್ದು ಹೌದು. ಇಂದು ಕೂಡ ನಮ್ಮ ಕರ್ತನಾದ ಯೇಸು ಹಾಗೆ ಮಾಡಲಿಕ್ಕೆ ಆತನು ಸಿದ್ಧನಿದ್ದಾನೆ, ಲಭ್ಯನಿದ್ದಾನೆ ಮತ್ತು ಮನಸ್ಸುಳ್ಳವನಾಗಿದ್ದಾನೆ. ಆತನ ಶಕ್ತಿ ಕಡಿಮೆ ಆಗಿಲ್ಲ. ಆತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ, ನಿರಂತರವೂ ಹಾಗೆಯೇ ಇರುವಾತನು. 5ನೇದಾಗಿ ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 9ನೇ ವಚನದಲ್ಲಿ ಯೇಸು ತನಗಾಗಿ ಒಂದು ಚಿಕ್ಕ ದೋಣಿಯನ್ನು ಇಡುವಂತೆ ತರುವಂತೆ ಕೇಳಿಕೊಳ್ಳೋದು ಸ್ವಲ್ಪ ಆಶ್ಚರ್ಯ. ಯಾಕಂದರೆ ಜನರು ಬಹಳ ರಶ್ ನೂಕಾಡ್ತಾ ಇದ್ದಾರೆ ಮತ್ತು ಆ ರೀತಿಯಾಗಿ ಜನರ ಗುಂಪು ಹೆಚ್ಚಾಗಿರುವಾಗ ಆತನು ಒಂದು ಬೋಟ್ನಲ್ಲಿ, ಒಂದು ದೋಣಿಯಲ್ಲಿ ಕೂತ್ಕೊಂಡು ಆತನು ಮಾತನಾಡುವುದರ ಬಗ್ಗೆ ನಾವು ನೋಡ್ತೇವೆ. ಆದ ಕಾರಣ ಯೇಸುವಿನ ಕೃತ್ಯಗಳಲ್ಲಿ 5ನೇ ಕೃತ್ಯ ಇದು. ಅಂದರೆ ನಾವು ಅನುಕೂಲ ಮಾಡಿಕೊಂಡು ಜನರಿಗೆ ಸಂದೇಶ ಮಾಡುವಂಥದ್ದು ತಪ್ಪೇನಿಲ್ಲ. 10ನೇ ವಚನ ಮಾರ್ಕ 3:10 ಯೇಸು ಅನೇಕರನ್ನು ಗುಣಪಡಿಸುವುದಾಗಿ ನೋಡ್ತೇವೆ. ಆದ ಕಾರಣ ಸ್ವಸ್ಥತೆಯ ಕೃತ್ಯ. ಯೇಸುವಿನ ಕ್ರಿಸ್ತನ 18 ಕೃತ್ಯಗಳಲ್ಲಿ 6 ನಾವು ನೋಡಿದ್ವಿ, ಇನ್ನು 12 ನೋಡಬೇಕಾಗ್ತದೆ. ಮತ್ತು 12ನೇ ವಚನದಲ್ಲಿ 3:12 ಮಾರ್ಕನ ಬರೆದ ಸುವಾರ್ತೆ ಆ ರೀತಿಯಾಗಿ ತಾನು ದೆವ್ವಗಳನ್ನು ಓಡಿಸ್ತಾ ಇದ್ದಂಥ ವೇಳೆಯಲ್ಲಿ ದೆವ್ವಗಳು ನೀನು ದೇವಪುತ್ರನು ಎಂಬುದಾಗಿ ಕಿರುಚಿದವು. ಆದ ಕಾರಣ ಯೇಸು ಸ್ವಾಮಿ ತಾನು ಯಾರು ಎಂಬುದನ್ನು ಪ್ರಕಟಿಸಬಾರ್ದು ಅಂತ ಹೇಳ್ಬಿಟ್ಟು ದುರಾತ್ಮಗಳಿಗೆ ಕಟ್ಟಪ್ಪಣೆಯನ್ನು ಕೊಡುವಂಥದ್ದನ್ನು 12ನೇ ವಚನದಲ್ಲಿ ನೋಡ್ತೇವೆ. ಹಾಗಾದರೆ ಯೇಸುವಿನ ಮತ್ತೊಂದು ಕೃತ್ಯ ನೋ ಅಡ್ವರ್ಟೈಸ್ಮೆಂಟ್. ಅದು ದುರಾತ್ಮ ತನ್ನ ಬಗ್ಗೆ ಜಾಹೀರಾತು ಕೊಡಬೇಕಾಗಿಲ್ಲ, ಖಂಡಿತವಾಗಿ. ಸರಿ, ಅದು ಕ್ರಿಸ್ತನ ಮತ್ತೊಂದು ಕೃತ್ಯವಾಗಿದೆ. 8ನೇದಾಗಿ ಇನ್ನೊಂದು ಸಂಗತಿಯನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ ಭಾಳ ಚೆನ್ನಾಗಿದೆ, ನನಗೆ ಭಾಳ ಫೇವರೇಟ್ ಆಗಿರುವಂಥ ಒಂದು ವಾಕ್ಯ ಭಾಗ. ಯಾಕಂತ ಹೇಳಿದರೆ ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನದಲ್ಲಿ ಯೇಸು ತಮಗೆ ಬೇಕಾದವರನ್ನು ಕರೆದರು. ಯಾಕಂತ ಹೇಳಿದರೆ ಈಗ ಸೇವೆ ಮಾಡಬೇಕು, ತನ್ನ ಹಾಗೆ ನಿಸ್ವಾರ್ಥರಾಗಿರಬೇಕು, ತನ್ನ ಜೊತೆಯಲ್ಲಿ ಇರುವಂಥವರಾಗಿರಬೇಕು, ತನ್ನ ಪರವಾಗಿ ಸೇವೆ ಮಾಡಲಿಕ್ಕೆ ಹೋಗುವಂಥವರಾಗಿರಬೇಕು. ಆದ ಕಾರಣ ಯೇಸು ತಮಗೆ ಬೇಕಾದವರನ್ನು ಆರಿಸಿಕೊಳ್ತಾರೆ. ಸರಿ, ಮತ್ತು ಹಾಗೆ ಮುಂದುವರಿಯುವುದಾದರೆ ಯಾಕೆ ಆರಿಸಿಕೊಂಡ್ರು ಅಂತ ಹೇಳ್ಬಿಟ್ಟು ನೋಡುವಾಗ 14ನೇ ವಚನ ಮಾರ್ಕ 3:14 ಅದರಲ್ಲಿ ತಮ್ಮ ಸಂಗಡ ಇರಬೇಕು, ತಮ್ಮ ಸಂಗಡ ಇರಬೇಕಂತ ಹೇಳ್ಬಿಟ್ಟು ಆರಿಸಿಕೊಟ್ಟದ್ದು. ತಮ್ಮ ಸಂಗಡ ಇರಬೇಕು. ಮೊಟ್ಟ ಮೊದಲನೇದಾಗಿ ದೇವರು ಯಾಕೆ ಆರಿಸಿಕೊಂಡಿದ್ದಾರೆ? ಸೇವೆ ಮಾಡಬೇಕು, ಹೌದು ನಿಜ, ಸಾಕ್ಷಿ ಹೇಳಬೇಕು, ಹೌದು ನಿಜ. ಆದರೆ ಮುಖ್ಯವಾಗಿ ಪ್ರಧಾನವಾಗಿ ಯೇಸು ಸ್ವಾಮಿ ಅಂದು ಆರಿಸಿಕೊಂಡಂಥ ಶಿಷ್ಯರ ವಿಷಯವಾಗಿ ಇಟ್ಟ ಉದ್ದೇಶ ನಮ್ಮ ಜೊತೆಗೇ ಇರಬೇಕು, ನನ್ನ ಜೊತೆಗೆ ನೀವು ಇರಬೇಕು. ವಾವ್! ಆದ ಕಾರಣ ಇಂದು ಕೂಡ ಅದೇ ಯೇಸು ಆತ, ಬದಲಾಗದ ಯೇಸು ಆತ.
ಆದ ಕಾರಣ ಇಂದು ಕೂಡ ದೇವರು ನನ್ನನ್ನು ಆರಿಸಿಕೊಂಡಿದ್ದರೆ ಅದಕ್ಕೆ ಉದ್ದೇಶ ನಾನು ಆತನ ಸಂಗಡ ಇರಬೇಕು. ನಿಮ್ಮನ್ನು ಆರಿಸಿಕೊಂಡಿದ್ದ ಪಕ್ಷದಲ್ಲಿ ಯಾಕೆ ನೀವು ಆತನೊಂದಿಗೆ ಸಮಯ ಕಳಿಬೇಕು ಅಷ್ಟೇ. ಇದು ಮೊಟ್ಟ ಮೊದಲನೇ ಒಂದು ಉದ್ದೇಶ. ಆಮೇಲೆ ಇನ್ನು ಕೆಲವು ಇದ್ದಾವೆ, ಅದನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದ 14ನೇ ವಚನದಲ್ಲಿ ಇನ್ನೊಂದಿದೆ. ಅದೇನೆಂದರೆ ಸುವಾರ್ತೆಯನ್ನು ಸಾರಲು. ಸುವಾರ್ತೆಯನ್ನು ಸಾರಬೇಕು. ಮೊದಲು ತನ್ನ ಸಂಗಡ ಇರಬೇಕು. ತನ್ನ ಸಂಗಡ ಇದ್ದು ಆ ಬಲವನ್ನು, ಆ ಗುಣವನ್ನು, ಆ ಸ್ವಭಾವವನ್ನು, ಆ ಜೀವನವನ್ನು, ಆತನ ದರ್ಶನವನ್ನು ಹೊಂದಿದವರಾಗಿ ಈಗೇನು ಮಾಡಿರಿ? ಸುವಾರ್ತೆ ಸಾರಿ, ಸೇವೆ ಮಾಡಿ. ಆದ ಕಾರಣ ಸುವಾರ್ತೆ ಸಾರಲು ನೇಮಿಸುವುದು 10ನೇ ಕೃತ್ಯ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಕ್ರಿಸ್ತನ 18 ಕೃತ್ಯಗಳಿವೆ. ಅದರಲ್ಲಿ 10ನೇ ಕೃತ್ಯ ಸುವಾರ್ತೆ ಸಾರಲು ಶಿಷ್ಯರನ್ನು ನೇಮಿಸುವುದಾಗಿದೆ. ಅನಂತರ ಅದೇ 14ನೇ ವಚನದಲ್ಲಿ ಅವರಿಗೆ ಅಪೊಸ್ತಲರು ಎಂದು ಕರೆದರು. ಅಂದರೆ ಕಳುಹಿಸಲ್ಪಟ್ಟವರು ಎಂಬುದಾಗಿ ಅದರ ಅರ್ಥ. ಆದ ಕಾರಣ ಆ ರೀತಿಯಾಗಿ ಬಂದಂಥವ್ರಿಗೆ ಒಂದು ಪೊಸಿಷನ್, ಒಂದು ಹೆಸರು ಅಥವಾ ಒಂದು ಗುರುತು, ಐಡೆಂಟಿಫಿಕೇಶನ್ ಕರ್ತನು ಕೊಟ್ಟಿರುವಂಥದ್ದು ಒಳ್ಳೆಯದು. 15ನೇ ವಚನ ಭಾಳ ಚೆನ್ನಾಗಿದೆ, ನನಗೆ ಇಷ್ಟವಾದಂಥದ್ದು ಇದು. ಹೌದು, ಇಡೀ 13ರಿಂದ ನನಗೆ ಇಷ್ಟವಾದದ್ದೇ. ಆದರೆ 15ನೇ ವಚನದಲ್ಲಿ ನೋಡುವಾಗ ಅವರಿಗೆ ದೆವ್ವಗಳನ್ನು ಬಿಡಿಸುವ ಅಧಿಕಾರವನ್ನು ಯೇಸು ಸ್ವಾಮಿ ಕೊಟ್ಟರು. He gave them the authority. ಅಧಿಕಾರ ಕೊಟ್ಟರು. ನಮಗೆ ಅಧಿಕಾರ ಇಲ್ಲ, ಆದರೆ ಎಲ್ಲ ಅಧಿಕಾರ ಆತನಿಗಿದೆ. ಮತ್ತಾಯನ ಬರೆದ ಸುವಾರ್ತೆ 28:18ರಲ್ಲಿ ಪರಲೋಕದಲ್ಲಿ, ಭೂಲೋಕದಲ್ಲಿ ಎಲ್ಲ ಅಧಿಕಾರ ನನಗೆ ಕೊಡಲಾಗಿದೆ ಅಂತ ಹೇಳಿದ ಯೇಸು ಸ್ವಾಮಿ ಈಗ ಆತನ ಅಧಿಕಾರವನ್ನು ನಮಗೆ, ಶಿಷ್ಯರಿಗೆ ಕೊಡುವಂಥದ್ದು. ಅದು ಮಾರ್ಕ 3:15ರಲ್ಲಿ ಇರುವಂಥ 12ನೇ ಒಂದು ಕೃತ್ಯ. ಯೇಸುವಿನ 18 ಕೃತ್ಯಗಳಲ್ಲಿ 12 ನೋಡಿದ್ವಿ, ಇನ್ನು 6 ನಾವು ನೋಡಬೇಕಾಗಿದೆ. 20ನೇ ವಚನ, ಮಾರ್ಕ 3:20. ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರಿಗೆ ಊಟ ಮಾಡುವುದಕ್ಕೂ ಸಾಧ್ಯವಾಗಲಿಲ್ಲ ಅಂತೆ. ಮಾರ್ಕ 3:20. ಹಾಗಾದರೆ ಊಟ ಮಾಡಲಿಕ್ಕೂ ಆಗಲಿಲ್ಲ, ಅಷ್ಟೊಂದು ಬ್ಯುಸಿಯಾಗಿದ್ದರು. ಅಂದರೆ ಚಟುವಟಿಕೆ ನಿರತರಾಗಿದ್ದರು ಅಂತ. ಟೈಮ್ ವೇಸ್ಟ್ ಮಾಡಲಿಲ್ಲ. ವಿಶೇಷವಾಗಿ ಮಾರ್ಕನ ಸುವಾರ್ತೆ ಬಂದು ಕ್ರಿಸ್ತನನ್ನು ಸೇವಕನಾಗಿ ಘೋಷಿಸಲಾಗಿ, ಚಿತ್ರಿಸಲಾಗಿ, ಸೇವಕನ ಕೆಲಸ ಮಾಡ್ತಾ ಇರೋದು, ಸೇವೆ ಮಾಡ್ತಾ ಇರೋದು. ಆದ ಕಾರಣ ಅವ್ರಿಗೆ ಊಟ ಮಾಡಲಿಕ್ಕೂ ಟೈಮ್ ಇಲ್ಲದಷ್ಟು ಸೇವೆ ಅವತ್ತು ಯೇಸು ಸ್ವಾಮಿ ಮತ್ತು ಆತನ ಶಿಷ್ಯರು ಮಾಡಿದರು. ಅದು 13ನೇ ಕೃತ್ಯ. ಯೇಸುವಿನ 18 ಕೃತ್ಯಗಳಲ್ಲಿ 13ನೇ ಕೃತ್ಯ ಈಗ ತಾನೇ ನಾವು ಮುಗಿಸಿದ್ವಿ. ಅನಂತರ 21ನೇ ವಚನದಲ್ಲಿ ಆತನ ಕುಟುಂಬದವರು, 21ನೇ ವಚನ ಮಾರ್ಕ 3, ಆತನ ಕುಟುಂಬದವರ ಬಗ್ಗೆ ನಾವು ನೋಡ್ತೀವಿ. ಅವರು ಬಂದು ಇದನ್ನು ಕೇಳಿದಾಗ ಊಟ ಮಾಡಲಿಕ್ಕೂ ಟೈಮ್ ಇರಲಲ್ವ, ಹಾಗಾದರೆ ಆತನಿಗೆ ಹುಚ್ಚಿಡಿದಿದೆ ಅಂತ ಹೇಳಿದ್ರಂತೆ. ಆದರೂ ಕೂಡ ಕರ್ತನ ಅದನ್ನು ಸಹಿಸಿಕೊಂಡಿರಬೇಕು. ತನ್ನ ಕುಟುಂಬದವರು ಅಂತ ಹೇಳಿದಾಗ ಬಹುಶಃ ಸಂಬಂಧಿಕರು ಬಂದು ತಪ್ಪು ತಿಳ್ಕೊಂಡಾಗ ಆತನನ್ನು ಹಿಡಿಬೇಕಂತಿದ್ರು, ಆದರೆ ಆತನ ಸಿಗಲಿಲ್ಲ. ಸರಿ, ಆತನ ಸಂಬಂಧಿಕರ ಬಗ್ಗೆ ನಾವು ನೋಡ್ತೇವೆ. ಆನಂತರ ಆತನ
ಧರ್ಮಶಾಸ್ತ್ರಿಗಳು, ಯೆರೂಸಲೇಮಿನಿಂದಂಥ ಬಂದ ಧರ್ಮಶಾಸ್ತ್ರಿಗಳು ಯೇಸುವಿನ ವಿಷಯವಾಗಿ ಬೆಲ್ಜೆಬೂಲನು ಅಂತ ಹೇಳಿದ್ರಂತೆ. ಅಂದರೆ ಅರ್ಥ ದೆವ್ವಗಳ ಒಡೆಯನು ಅಂತೇಳಿ. ನೋಡಿ ಎಷ್ಟು ತಪ್ಪು ತಿಳ್ಕೊಂಡಿದ್ದಾರೆ ಯೇಸು ಸ್ವಾಮಿಯನ್ನು. ಆತನು ದೇವಪುತ್ರನಂತ ದೆವ್ವಗಳು ಭಾಳ ಕ್ಲಿಯರಾಗಿ ಸ್ಪಷ್ಟವಾಗಿ ತಿಳ್ಕೊಂಡು, ಆದರೆ ಬೈಬಲ್ ಹಿಡ್ಕೊಂಡಂಥವರು, ಬೈಬಲ್ ಅಧ್ಯಯನ ಮಾಡಿದಂಥವರು, ಬೈಬಲ್ ಸಾರುವಂಥವರು ಕ್ರಿಸ್ತನ ಬಗ್ಗೆ ಅವರು ಗುರುತು ಹಿಡಿಯಲಿಲ್ಲ. ಅದಕ್ಕೆ ಕಾರಣ ಏನಂದರೆ ಒಂದೇ ಕಾರಣ, ಭಾಳ ಮುಖ್ಯವಾದ ಕಾರಣ, ಪ್ರಕಟಣೆ ಇರಲಿಲ್ಲ. ದೇ ಡಿಡ್ ನಾಟ್ ಹ್ಯಾವ್ ಅ ರೆವಲ್ಯೂಷನ್. ಪ್ರಕಟಣೆ ಇಲ್ಲದಿದ್ದರೆ ಅಪಾರ್ಥತೆ ಸಂಭವಿಸುವುದು. When we don't have revelation, we will have misunderstandings of Christ and the world. ವಾಕ್ಯ ಅರ್ಥ ಆಗಲ್ಲ, ಕ್ರಿಸ್ತನ ಬಗ್ಗೆ ಅರ್ಥ ಆಗಲ್ಲ, ಪ್ರಕಟಣೆ ಇಲ್ಲದಿರುವಾಗ. ಆದ ಕಾರಣ ದೇವರಿಂದ ಪ್ರಕಟಣೆ ಕೊಡು ಸ್ವಾಮಿ, ಗಿವ್ ಮಿ ರೆವಲೇಷನ್, ನನ್ನ ಕಣ್ಣು ತೆರೆ. ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳು ಪ್ಲಸ್ ಅದ್ಭುತ ಮಾಡುವ ಆತನನ್ನು ಕಂಡುಕೊಳ್ಳುವೆವು ಎಂಬುದಾಗಿ. ಸರಿ, 15ನೇ ಕೃತ್ಯ ಆಯಿತು. ಅದಾದ ನಂತರ 28ನೇ ವಚನದಲ್ಲಿ ಯೇಸು ಸ್ವಾಮಿ ಮಾಡುವಂಥ ಇನ್ನೊಂದು ಕೃತ್ಯ ನೋಡ್ತಿದ್ದು, ಭಾಳ ಇಷ್ಟಕರವಾದಂಥ ಒಂದು ವಾಕ್ಯ ನನಗಿದು. ಮಾರ್ಕನ್ ಬರೆದ ಸುವಾರ್ತೆ 3:28. ಅದೇನೆಂದರೆ ಎಲ್ಲ ಪಾಪ ಕ್ಷಮಿಸುವಂಥದ್ದು. ಯೇಸುವಿನ ಅಥವಾ ಕ್ರಿಸ್ತನ 16ನೇ ಕೃತ್ಯ ಸಮಸ್ತ ಪಾಪಗಳನ್ನು ಕ್ಷಮಿಸುವುದು. ಆತನು ಈ ರೀತಿಯಾಗಿ ಹೇಳುವಂಥದ್ದನ್ನು ಗಮನಿಸೋಣ. ಮಾರ್ಕ 3:28, ಮನುಷ್ಯರು ಮಾಡುವ ಎಲ್ಲ ಪಾಪಗಳಿಗೆ ಕ್ಷಮಾಪಣೆ. ವಾವ್! ಮನುಷ್ಯರು ಮಾಡುವ ಎಲ್ಲ ದೂಷಣೆಗಳಿಗೆ ಕ್ಷಮಾಪಣೆ. ಎಲ್ಲ ಪಾಪಗಳು, ಎಲ್ಲ ದೂಷಣೆಗಳು, ಕೃತ್ಯ ಪಾಪಗಳು, ಬಾಯಿ ಪಾಪಗಳು, ಎಲ್ಲ ಪಾಪಗಳಿಗೆ ಕ್ಷಮಾಪಣೆ. ಯಾವ ಪಾಪದ ಹೆಸರು ನೀವು ಹೇಳಿದ್ರು ಕ್ಷಮಾಪಣೆ. ಆದ ಕಾರಣ ಯೇಸುವಿನ ಕೃತ್ಯ ಏನೆಂದರೆ ಸಮಸ್ತ ಪಾಪಗಳನ್ನು ಕ್ಷಮಿಸುವ ಆತನ ಕೆಲಸ, ಆತನ ಕೃತ್ಯ, ಆತನ ಸೇವೆ, ಆತನ ಗುಣ. ಅದೇ ಸಂದರ್ಭದಲ್ಲಿ ಇನ್ನೊಂದು ಎಚ್ಚರಿಕೆ ಕೂಡ ಕೊಡಲಾಗಿದೆ. ಅದೇನಂತ ಹೇಳಿದರೆ 29ನೇ ವಚನದಲ್ಲಿ ಪವಿತ್ರಾತ್ಮನ ವಿರುದ್ಧವಾಗಿ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಆ ಪಾಪಕ್ಕೆ ಹೆಸರು ನಿತ್ಯ ಪಾಪ. ನಿತ್ಯ ಪಾಪ. ಯಾಕೆ ಆ ರೀತಿಯಾಗಿ ಇಂಥ ವಿಷಯಗಳನ್ನು ಹೇಳಿದರೆ ಅಂದರೆ, ಯೇಸು ಸ್ವಾಮಿಯಲ್ಲಿ ಅಶುದ್ಧಾತ್ಮವಿದೆ ಎಂಬುದಾಗಿ ಅವರು ಹೇಳ್ತಾ ಇದ್ದುದರಿಂದ ಈ ಬೈಬಲ್ ಪಂಡಿತರು ಕರ್ತನಾದ ಯೇಸು ಈ ಮಾತು ಹೇಳಬೇಕಾಯಿತು. ಅದರಿಂದ ನಾವು ಎಚ್ಚರಿಕೆಯನ್ನು ತೆಗೆದುಕೊಳ್ಳತಕ್ಕದ್ದು. ಅಂದ ಹಾಗೆ ಈ ನಿತ್ಯ ಪಾಪ ಅಂದರೆ ಏನು ಎಂಬುದಾಗಿ ದೊಡ್ಡ ಪ್ರಶ್ನೆ ಭಾಳ ಜನರಿಗಿರ್ಬೋದು. ಅದೇನಂತ ಹೇಳಿದರೆ, ಮಾನಸಾಂತರ ಪಡೆದೇ ಇರುವಂಥ ಪಾಪ. ಪವಿತ್ರಾತ್ಮನು ಪಾಪ, ನೀತಿ, ನ್ಯಾಯ ತೀರುವಿಕೆ ವಿಷಯದಲ್ಲಿ ಒಬ್ಬ ವ್ಯಕ್ತಿಗೆ ಕಾರ್ಯ ಮಾಡ್ತಾ ಇರುವಾಗ ಆಗ ಮನಸ್ಸು ಮಾಡದೇ ಇರುವಂಥದ್ದು, ಅಂಥ ವ್ಯಕ್ತಿ ದೇವರ ಕಡೆಗೆ ಬಾರದಂಥ ಆ ವ್ಯಕ್ತಿ ನಿತ್ಯ ಪಾಪಕ್ಕೆ ಗುರಿಯಾಗಿದ್ದಾರೆ ಎಂಬುದಾಗಿ ಅದು ಒಂದು ಅರ್ಥ. ಇನ್ನು ಕೆಲವಿದ್ದಾವೆ, ಸದ್ಯಕ್ಕೆ ಸಾಕು. ಯಾಕಂತ ಹೇಳಿದರೆ 35ನೇ ವಚನದಲ್ಲಿ ಇನ್ನೊಂದು ಮಾತನ್ನು ನಾವು ನೋಡ್ತೇವೆ. ಅದೇನೆಂದರೆ ದೇವರ ಚಿತ್ತ. ದೇವರ ಚಿತ್ತದಂತೆ ಮಾಡುವವರೇ ನನ್ನ ತಮ್ಮ, ತಂಗಿ,
ತಾಯಿ ಎಂಬುದಾಗಿ ಹೇಳುವುದರಲ್ಲಿ ಕ್ರಿಸ್ತನ 18ನೇ ಕೃತ್ಯವನ್ನು ನೋಡ್ತೇವೆ. ಅದು ಆತನು ತಮ್ಮ ಸುತ್ತಲೂ ಕುಳಿತಿರುವಂಥದ್ದನ್ನು ನೋಡಿ, ಈಗೋ ಇವರೇ ನನ್ನ ತಾಯಿ ತಮ್ಮಂದರು. ಹಾಗಾದರೆ ದೇವರ ಚಿತ್ತಾನುಸಾರವಾಗಿ ನಡ್ಕೊಳ್ಳುವಂಥವರು ಕ್ರಿಸ್ತನ ಕುಟುಂಬಕ್ಕೆ ಸೇರುವವರಾಗಿದ್ದಾರೆ. ಫ್ಯಾಮಿಲಿ ಆಫ್ ಕ್ರೈಸ್ಟ್. ತಮ್ಮ ತಂಗಿ ತಾಯಿಯಾಗಿ ಇರಬಹುದು ಯೇಸುವಿಗೆ. ಆಶ್ಚರ್ಯ. ಮಾರ್ಕನ ಬರೆದ ಸುವಾರ್ತೆ 3ನೇ ಅಧ್ಯಾಯ 1-35 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.